स्वागत है तमाम दर्शकों का यूटीवी न्यूज़ एक्सप्रेस में। इस वक्त 29 वार्ड के मेंबर हमारे पास मौजूद हैं। उनका आरोप है कि 29 वार्ड में जो एक टेंडर पास हुआ है जिसको री टेंडर कॉल फॉर्म करने के लिए उन्होंने कहा। री टेंडर कॉल फॉर्म करने के लिए जब आयुक्त को कहा तो आयुक्त ने कहा कि री टेंडर कॉल फॉर्म तो नहीं होगा। उल्टा उन्हें कहा गया है कि इस काम को ना करने नहीं किया जाएगा वरना आप पर एफआईआर किए जाएंगे। इस तरह के आरोप हैं वार्ड नंबर 29 के जो है मेंबर के। आइए उन्हीं से पूछते हैं आखिर ये सारी चीज़ें क्या हैं। ನಾನು ಗಿರೀಶ್ ವಿಜಯ್ ಕುಮಾರ್ ಪಾಟೀಲ್ ವಾರ್ಡ್ ನಂಬರ್ 29 ಮಹಾನಗರ ಪಾಲಿಕೆ ಸದಸ್ಯ. ಒಂದು ಟೆಂಡರ್ ನಮ್ಮಲ್ಲಿ 57 ಲಕ್ಷದ ಒಂದು ಕಾಮಗಾರಿ ಸ್ಟಾರ್ಟ್ ಆಗಿತ್ತು. ಅಪ್ರೂವಲ್ ತೊಗೊಂಡು ಟೆಂಡರ್ ಸ್ಟಾರ್ಟ್ ಆಗಿತ್ತು. ಗುತ್ತಿಗೆದಾರರು ಕೆಲಸ ಮಾಡಾಕತ್ತಿದ್ರು. ನಾನು ಅದನ್ನು ಎಸ್ಟಿಮೇಟ್ ಪರಿಶೀಲನೆ ಮಾಡಿದಾಗ ಎಸ್ಟಿಮೇಟ್ ಸರಿ ಅನ್ನಿಸ್ಲಿಲ್ಲ. ಇಲ್ಲಿ ಭಾರಿ ಗಾತ್ರದ ವಾಹನಗಳು ತುಂಬ ಚಲನೆ ಇದ್ದು ಬ್ರಿಡ್ಜ್ ಮೇಲೆ ಅದು ಇದಕ್ಕೆ ಎಸ್ಟಿಮೇಟ್ ಇನ್ನೊಮ್ಮೆ ಮಾಡಿರಿ, ಎಸ್ಟಿಮೇಟ್ ಮಾಡಿ ರೀ ಟೆಂಡರ್ ಕರೀರಿ ಅಂತೇಳಿ ನಾನು ಮನವಿ ಮಾಡಿಕೊಂಡೆ ಕಮಿಷ್ನರ್ ಅವ್ರಿಗೆ. ಇಲ್ಲ ನಾವೆಲ್ಲ ಕರೆಕ್ಟ್ ಮಾಡ್ಕೊಂಡೀವಿ, ನೀವು ಇಂಜಿನಿಯರ್ಗಳೆಲ್ಲ ಅದಕ್ಕಾಗಿ ಒಂದು ತಂಡ ಅದ ನಮ್ಮದು, ಅದನ್ನು ನಾವು ಕರೆಕ್ಟ್ ಮಾಡ್ಕೊಂಡಿವಿ. ಇಲ್ಲಿ ಸರ ಅವ್ರ ಗಮನಕ್ಕೂ ಅವ್ರ ಜೊತೆನೂ ಚರ್ಚೆ ಮಾಡೀನಿ. ಅವ್ರಿಗೂ ಗೊತ್ತದ ಇದ್ರದ್ದು ಕೆಲಸ ಏನು ನಾವು ಟೆಂಡರ್ ಇದು ಮಾಡೀವಿ, ಎಸ್ಟಿಮೇಟ್ ಮಾಡೀವಿ, ಅದು ತಪ್ಪೈತೆ ಅಂಥೇಳಿ ಅವ್ರ ಗಮನಕ್ಕೂ ಅದ. ಆದ್ರೂ ಅದನ್ನು ಬೇಜವಾಬ್ದಾರಿಯಿಂದ ಹಾಗೆ ಮಾಡ್ಕೊಂಡು ಹೊಂಟಿದ್ರು. ನಾ ಇದನ್ನು ಹೇಳಿದ ಮೇಲೆ ಅವ್ರು ಬಂದು ಸೈಟ್ ವಿಸಿಟ್ ಮಾಡಿ ಇದನ್ನು ಮಾಡಿದರು, ಎಸ್ಟಿಮೇಟ್ ಮಾಡಿ ರೀ ಟೆಂಡರ್ ಮಾಡಿ ಅಂತ ಹೇಳಿದ ಮೇಲೆ ಹಾಗೆ ಕೆಲಸ ಸ್ಟಾರ್ಟ್ ಇಟ್ಟರು. ನಾವು ನಮ್ಮ ಜೊತೆ ಸಂಗಡಿಗರು ಸೇರಿ ಅದನ್ನು ನೋಡಿದಾಗ ಕೆಲಸ ಏನು ಎಸ್ಟಿಮೇಟ್ ಮಾಡಿ ರೀ ಟೆಂಡರ್ ಮಾಡಿ ಅಂತ ಹೇಳಿವಪ್ಪ, ಅಲ್ಲಿದ್ದು ನನಗೆ ಕೆಲಸ ಮಾಡೋಕೆ ಹೋಗ್ಬಿಡ. ಹಾಗೆ ಮಾಡಿದ್ದಾದಲ್ಲಿ 3-4 ತಿಂಗಳೊಳಗೆ ಇದು ಹಾಳಾಗೈತಿ, ಅದಕ್ಕೆ ಮಾಡಬೇಡ ಅಂತೇಳಿ ನಾವು ಮನವಿ ಮಾಡ್ಕೊಂಡೀವಿ. ಅವರು ಕಮಿಷ್ನರ್ ಅವ್ರು ನನಗೆ ಫೋನ್ ಹಚ್ಚಿ ಹೇಳ್ತಾರೆ, ನೀವು ಏನಾರು ಕೆಲಸ ಬಂದ್ ಮಾಡಿಸಿದ್ದಾದಲ್ಲಿ ನಿಮ್ಮ ಮೇಲೆ ಎಫ್.ಐ.ಆರ್ ಮಾಡ್ಬೇಕಾಗತ್ತೆ. ನಾವೊಬ್ಬ ಮಹಾನಗರ ಪಾಲಿಕೆ ಸದಸ್ಯ ಆಗಿದ್ದು ನಾನು ಕಮಿಷ್ನರ್ ಅವರು ಎಫ್.ಐ.ಆರ್ ಮಾಡ್ತೀನಿ ಅನ್ನೋಕ್ಕೆ ಏನಿದು ನಮ್ಗೆ ಅರ್ಥ ಆಗಕತ್ತಿಲ್ಲ. ಇದನ್ನು ಎಸ್ಟಿಮೇಟ್ ಮಾಡಿ ರೀ ಟೆಂಡರ್ ಮಾಡಿರಿ ಅಂತೇಳಿ ಕೇಳೋದು ತಪ್ಪೇನು? ನಾವು ಇದನ್ನು ನಾವು ಕೇಳಿದಕ್ಕೆ ಎಫ್.ಐ.ಆರ್ ಮಾಡ್ತೀನಿ ಅಂತೀರಿ. ಯಾವ ಇದ್ರ ಮೇಲೆ ಎಫ್.ಐ.ಆರ್ ಮಾಡ್ತೀರಿ ನನ್ನ ಮೇಲೆ? ನಾ ನಿಮಗೇನು ಅವಶ್ಯ ಶಬ್ದಗಳಿಂದ ಏನಾರು ನಾ ಅಂದಿದ್ದೀವಿ? ನಾ ಯಾರಿಗಾರು ಗುತ್ತಿಗೆದಾರರಿಗೆ ತೊಂದರೆ ಕೊಟ್ಟಿನಿ, ಕೆಲಸ ಮಾಡಿದ್ದೆ ಅದಲ್ಲಿ ತೊಂದರೆ ಹಾಕದ ಹಾಳಾಕ್ಕದ ಅನ್ನೋ ಒಂದು ಒಳ್ಳೆ ಭಾವನೆಯಿಂದ ಹೇಳಿದ್ದು ನನಗೆ ಎಫ್.ಐ.ಆರ್ ಮಾಡ್ತೀನಿ ಅನ್ನಕತ್ತಾರ. करने की बात कर रहे हैं आप, उस टेंडर में किस तरह की आप खामियां देखते हैं, यानी किस तरह की कमियां हैं, और आप जो टेंडर मांग रहे हैं उसमें क्या खूबियाँ हैं? ಇವಾಗ ನಾನು ಹಿಂದಿನ ಟೆಂಡರ್ ಆಗಿದ್ದೇನೈತಿ, ಆಂತರಿಕ ರಸ್ತೆಗಳೊಳಗೆ ಏನು ಗ್ರೇಡಿಯೇಷನ್ ಇರಬೇಕಾಗಿತ್ತು ಅಷ್ಟು ಹಿಡ್ದಾರ. ಇವರು ಬಜೆಟ್ ಇಲ್ಲ ಇವ್ರ ಕಡೆ ಅನ್ನೋ ಒಂದು ಕಾರಣಕ್ಕಾಗಿರ್ಬೋದು, ಏನಾಗೈತೋ ನನಗದು ಗೊತ್ತಾಗಿಲ್ಲ. ನಾನು ಕೇಳಾಕತ್ತಿದ್ದು ಹೆವಿ ಭಾರಿ ಗಾತ್ರದ ವಾಹನಗಳು ಅಲ್ಲಿ ತಿರುಗಾಡ್ತಾವೆ. ಅದಕ್ಕೆ ಇದನ್ನೇನೈತಿ ಗ್ರೇಡಿಯೇಷನ್ ನೀವು ಹೆಚ್ಚಿಗೆ ಮಾಡ್ಬೇಕು. ವೆಟ್ ಮಿಕ್ಸ್ ಆಗಿರ್ಬೋದು, GSB ಆಗಿರ್ಬೋದು, ಎಲ್ಲ ಉತ್ತಮ ಗುಣಮಟ್ಟದ ಹಿಡಿದು ನೀವು ಕೆಲಸ ಎಸ್ಟಿಮೇಟ್ ಮಾಡಿರಿ ಅಂತೇಳಿ ನಾ ಕೇಳ್ಕೊಂಡಿದ್ದವ್ರಿಗೆ. ಇದೇ ಹಿಂದಿಂದ ಎಸ್ಟಿಮೇಟ್ ಪ್ರಕಾರ ನೀವು ಮಾಡಿದ್ದಾದಲ್ಲಿ ಹಾಳಾಗುತ್ತೈತಿ. ಅದನ್ನು ನಾನು ರೈಟಿಂಗ್ ಒಳಗೆ ಕೇಳಿದ ಮೇಲೆ ನನಗೆ ಅವ್ರು ಉತ್ತರ ಕೊಡಬೇಕಾಗಿತ್ತು. ಇಲ್ಲ ಸರ್ ಇದನ್ನು ಕರೆಕ್ಟೇ ಐತಿ ಅಂತೇಳಿ ನಾನು ಉತ್ತರ ಕೊಡಬೇಕಾಗಿತ್ತು. ನಾನು ಕೊಟ್ಟಿದ್ದ ರಿಸೀವ್ಡ್ ಕಾಪಿನೂ ನಿಮ್ಗೆ ಕೊಡ್ತೀನಿ. ಅಲ್ಲಿ ಕೊಟ್ಟು ಬಂದಿದ್ದಕ್ಕೆ ನನ್ನ ಟೇಬಲ್ಗೆ ಇನ್ನೂ ಬಂದಿಲ್ಲ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ. ಟೇಬಲ್ಗೆ ಬಂದಿಲ್ಲ ಅಂತೇಳಿ ಅಂದಮೇಲೆ ಅದನ್ನು ಬರುಟ್ರಿಗೆ ಅವ್ರು ಕೆಲಸ ಮುಗಿಸಿದ್ರು ಅಂದ್ರೆ ಅದನ್ನು ಆಮೇಲೆ ಉತ್ತರ ಬರೋದು ಏನು ಮಾಡ್ತಾರೆ? ಅದಕ್ಕೆ ಉತ್ತರ ಬರೀಬೇಕು ಅವರು. ಇದಕ್ಕೆ ಕರೆಕ್ಟ್ ಐತಿ ಅನ್ನೋದು ನನಗೆ ಉತ್ತರ ಕ್ವಶನ್ ಕೇಳಿದ್ದಕ್ಕೆ ನಂಗೆ ಅವ್ರು ಉತ್ತರ ಕೊಟ್ಟರು ಅಂದ್ರೆ ಅವ್ರು ಕೆಲಸ ಮಾಡಲಿ. ಅದನ್ನು ಉತ್ತರ ಕೊಡ್ಲಾರೇ ಕೆಲಸ ಮಾಡ್ಲಾಗತ್ತಾರೆ. ಇನ್ನೂ ನಾನು ಟೇಬಲ್ಗೆ ಬಂದಿಲ್ಲ ಅಂತ ಹೇಳ್ತಾರೆ. तो आपका आरोप है कि ये जो अब जो टेंडर पास हुआ है उतनी रकम में क्वालिटी वर्क नहीं होगा, ಕ್ವಾಲಿಟಿ ವರ್ಕ್ तो भ्रष्टाचार होने का अंदेशा है आपको? ಹಾಂ, ಕ್ವಾಲಿಟಿ ವರ್ಕ್ ಆಗೋದಿಲ್ಲ ರೀ. ಅದಕ್ಕೆ ಕ್ವಾಲಿಟಿ ವರ್ಕಿಗೆ 1 ಕೋಟಿ ರೂಪಾಯಿ ಅದು ಬೇಕಾಗ್ತದೆ. ನೀವು ಕ್ವಾಲಿಟಿ ವರ್ಕ್ ಮಾಡಿರಿ ಅನ್ನೋದು ನನ್ನ ಇದು. ನೀವು ಅದನ್ನು ಕಡಿಮೆ ಬಜೆಟ್ ಒಳಗೆ ಮಾಡಿದರೆ 3-4 ತಿಂಗಳೊಳಗೆ ಹೋಗುತ್ತೆ. ಆಮೇಲೆ ನಾವು ಮತ್ತೆ ನಮ್ಮೆ ವರ್ಕ್ ಕರೀಲಕ್ಕೆ ಹೋದ್ರೆ ಈಗ ಮೊನ್ನೆರೇ ಆಗಿದ್ದೈತಿ, ಇದನ್ನು ಮಾಡೋಕ್ಕೆ ಬರೋಂಗಿಲ್ಲ ಅಂತೇಳಿ ನೀವೇ ಹೇಳ್ತೀರಿ. ಇದನ್ನು ನಾವು ಒಂದು ರೋಗ ಬರೋಕ್ಕಿಂತ ಮೊದಲೇ ನಾವು ನಿವಾರಣೆ ಮಾಡ್ಕೊಳ್ಳೋದು ಚಲೋ, ಏನು ರೋಗ ಹತ್ತಿದ ಮೇಲೆ ನಾವು ಅದಕ್ಕೆ ಔಷಧಿ ಹುಡುಕಾಡೋದು ಚಲೋ? ನಂದು ಪ್ರಶ್ನೆ. ನೀವು ಎಸ್ಟಿಮೇಟ್ ಇನ್ನೊಮ್ಮೆ ಎಸ್ಟಿಮೇಟ್ ಮಾಡಿ ರೀ ಟೆಂಡರ್ ಕರೀಲಕ್ಕೆ ಏನು ನಿಮಗೆ ತೊಂದರೆ ಅದ? ಅದನ್ನು ನಾ ಕೇಳಾಗತ್ತೀನಿ. सर गिरीश विजय कुमार पाटिल महानगर पालिका सदस्य। जो अभी यहाँ कहा गया है कि वार्ड नंबर 29 के जो मेंबर हैं उन्होंने आरोप लगाया है कि जो टेंडर पास हुआ है वो क्वालिटी वर्क नहीं दे सकता, जबकि 1 करोड़ रुपए की मांग की जा रही है उस काम करने के लिए, जबकि महानगर पालिका की तरफ से जो है 50 लाख या उससे ज़्यादा की रकम पर ये टेंडर पास किए गए हैं।
इनका आरोप है कि अगर इस काम को किया जाएगा, जो 1 करोड़ का काम है 50 लाख रुपए में किया जाएगा, तो वो काम क्वालिटी पर्पज़ नहीं होगा, भ्रष्टाचार का अंदेशा है। इसी के अंदेशा चलते हुए इन्होंने वहाँ जाकर एक मेमोरेंडम, एक मदवी भी दिया और कन्फर्म किया कि इसे दोबारा से रीटेंडर किया जाए। लेकिन जवाब में ये मिलता है, आरोप है उनका कि महानगर पालिका के जो कमिश्नर हैं फ़ोन करके उन्हें उल्टा धमकी देते हैं कि आपको अगर काम रोकेंगे तो हम जो हैं आपके ऊपर एफआईआर करेंगे। इस तरह का आरोप लगाया जा रहा है। अब देखना है कि जो तमाम वार्ड हैं बीजापुर में क्या वैसे ही चल रहे हैं जैसे कि काम है। अभी देखने में तो एक आरोप सामने आया है, अभी आगे देखना है कि बाकी वार्डों के अंदर भी किस तरह के काम किए जा रहे हैं और कितने इस तरह के मामले सामने आते हैं। मैं हूं आबिद हुसैन, इनामदार, यूटीवी न्यूज़ एक्सप्रेस। लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।